ಹೊಸ ವರ್ಷದ ಸಂಭ್ರಮದ ಮಧ್ಯೆ ಕಾರ್ತಿಕ್ ಮಹೇಶ್ ಅವರು ರಾಮರಸ ಸಿನಿಮಾದ ಡಬ್ಬಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಈ ಸಿನಿಮಾದ ಬಗ್ಗೆ, ಈ ಸಿನಿಮಾ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಬನ್ನಿ. ಕಾರ್ತಿಕ್ ಅವರೇ ನಮಸ್ತೆ, ಹೇಗಿದ್ದೀರಿ? I'm good. ಹ್ಯಾಪಿ ನ್ಯೂ ಇಯರ್. Happy New Year. Happy New Year. ಹೇಗಿದ್ದೀರಿ ಕಾರ್ತಿಕ್? I'm good. ಸಖತ್ತಾಗಿದ್ದೀನಿ. ಆ್ಯಂಡ್ ಹೊಸ ವರ್ಷದ 2ನೇ ದಿನನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ, ಡಬ್ಬಿಂಗ್. ಸೊ ಗೋಯಿಂಗ್ ರಿಯಲಿ ಗುಡ್. ತುಂಬ ಎನರ್ಜಿ ಇರುವಂಥ ಸೀನ್ಗಳು ಡಬ್ಬಿಂಗ್ ಮಾಡ್ತಿದ್ದೀನಿ. ಫಸ್ಟ್ ಒಂದು ಲೈಟ್ ಹಾರ್ಟೆಡ್ ಇರುವಂಥ ಒಂದಷ್ಟು ಸೀನ್ ಶೂಟ್ ಮಾಡಿದ್ವಿ, ಅಂದರೆ ಡಬ್ ಮಾಡಿದ್ವಿ. ಇವಾಗ ಲಾಂಗ್ ಸೀನ್ಸ್, ಲಾಂಗ್ ಲೆಂತಿ ಡೈಲಾಗ್ ಇರುವಂಥ ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಬಟ್ ಇದು ಆ್ಯಕ್ಚುಲಿ ಚಾಲೆಂಜಿಂಗ್. ಅಂದರೆ ಅಲ್ಲಿ ಶೂಟ್ ಮಾಡುವಾಗ ಹೇಳ್ಬಿಟ್ಟಿರ್ತೀವಿ, ಇಲ್ಲಿ ಅದೇ ಇಂಟೋನೇಷನ್ಸು, ಅದೇ ಪಾಸಿಂಗು, ಅದನ್ನು ಮ್ಯಾಚ್ ಮಾಡಬೇಕಲ್ಲ. ಸೊ ಸ್ವಲ್ಪ ಡಿಫಿಕಲ್ಟ್ ಇದೆ, ಬಟ್ ಯಾ, ಎಂಜಾಯಿಂಗ್ ಇಟ್. ರಾಮರಸ ಟೈಟಲ್ ರಿಲೀಸ್ ಆಗಿದ್ದನ್ನ ಇಲ್ಲಿ ತನಕ ಅದೊಂದು ಕುತೂಹಲ ಇತ್ತು, ಸಿನಿಮಾದ ಕಂಟೆಂಟ್ ಏನು ಹೇಗಿರುತ್ತೆ ಅಂತ. ಸೊ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಎಲ್ಲ? ಕಂಪ್ಲೀಟ್ ಆಗಿದೆ. ಒಂದು ಸಾಂಗ್ ಪೋರ್ಷನ್ ಬ್ಯಾಲೆನ್ಸ್ ಇದೆ, ಆ್ಯಂಡ್ ಅದನ್ನು ಬಿಟ್ಟರೆ ಸಮ್ಮ ಪ್ಯಾಚ್ ವರ್ಕ್ಸ್ ಅಷ್ಟೇ, ಅದನ್ನು ನೋಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಆಗಿದೆ. ಈ ಡಬ್ಬಿಂಗಲ್ಲಿ ಒಂದಷ್ಟು ವಿಸುವಲ್ ನೋಡ್ತಾ ಇದ್ವಿ, ಆ ಲುಕ್ ನೋಡ್ರೆ ಒಂದು ರೀತಿ ಚಿಗೋರ ಥರ ಕಾಣಿಸ್ತಾ ಇದ್ರೆ, ಏನಿದು ಏನು ಕತೆ, ಪಾತ್ರ ಹೇಗಿರುತ್ತೆ ಅಂತ ಅದೇ ಥರ ಕ್ರಾಂತಿಯಾಗಿರುತ್ತೆ, ರೆವಲ್ಯೂಷನ್ ಇರುತ್ತೆ ಸಿನಿಮಾದಲ್ಲಿ. ಈಗ ನೀವು ಒಳಗೆ ಬರಬೇಕಾದ್ರೆ ಒಂದು ಸೀನ್ ಪ್ಲೇ ಆಗ್ತಿತ್ತು ಗೊತ್ತಾ, ಇದು ಅದರಲ್ಲಿ ಹೇಳುವಂಥ ಮಾತುಗಳು ಹಾಗೇನೆ, ಏನಾದ್ರು ರೆವಲ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲವು ಮಾತುಗಳಿದೆ. ಬಟ್ ಕ್ಯಾರೆಕ್ಟರೈಸೇಷನ್ ವೈಸ್ ಈಸ್ ಅ personality development, or you can even say rehab ಮಾಡುವಂಥ ಒಂದು ಟ್ರೈನರ್. ಅಷ್ಟು ಮಾತ್ರ ಹೇಳ್ಬೋದು ಪಾತ್ರದ ಬಗ್ಗೆ. ಸೊ ಒಂದಷ್ಟು ಡೈಲಾಗ್ಸು ಇದೆ ಇದರಲ್ಲೇ. ಜೀವನದಲ್ಲಿ ಡಿಪ್ರೆಷನ್ನಿಂದ ಅಥವಾ ಮೆಂಟಲಿ ಸ್ಟೇಬಲ್ ಇಲ್ಲದೆ ಇರುವಂಥ ಕಿತಾಪತಿಗಳಿರ್ತಾರಲ್ಲ, ಆ ಥರದವ್ರಿಗೆ ಒಂದಷ್ಟು ರಿಹ್ಯಾಬ್ ಮಾಡುವಂಥ ಒಂದು ಪಾತ್ರ. ಸೊ ಹಂಗಿದೆ. ಅಲ್ಲಿಂದ ನೀವು ಇದ್ರ ಟೀಸರಲ್ಲಿ ನೋಡಿದ್ದೀರಾ, ಅಲ್ಲಿಂದ ವಿಲ್ ಗೋ ಟು ಏನಂತಾರೆ, ಒಂದಷ್ಟು ಹಾರರ್ ಫೀಲ್ಸ್ ಎಲ್ಲ ಇರುತ್ತೆ. ಸೊ ಆ ಥರ. ಸರ್, ರಿಹ್ಯಾಬ್ ಅಂದ ತಕ್ಷಣ ಮತ್ತೆ ಈ ಹಿಂದೆ ಬಿಟ್ಟಂತ ಒಂದಷ್ಟು ಕಂಟೆಂಟ್ ನೋಡಿದಾಗ ಈ ಡ್ರಗ್ಸ್ ಮತ್ತೊಂದಷ್ಟು ಅಡಿಕ್ಟ್ ಆಗಿರುವಂಥ ಕ್ಯಾರೆಕ್ಟರ್ಗಳಿಗೆ ರಿಹ್ಯಾಬ್ ಮಾಡುವಂಥದ್ದು ಆಗಿರುತ್ತೆ ಇದು ಸಿನಿಮಾ ಅಂತ. ಎಲ್ಲವೂ ಇದೆ, ಅದೊಂದೇ ಅಲ್ಲ. ಅದನ್ನ ಅಂದ್ರೆ ಇಟ್ಸ್ ಅ ಪಾರ್ಟ್ ಆಫ್ ದ ಫಿಲ್ಮ್. ಏನಂದ್ರೆ ಆ ರಿಹ್ಯಾಬ್, ಒಂದಷ್ಟು ಸ್ಟೂಡೆಂಟ್ಸ್ ಏನಿರ್ತಾರೆ ತುಂಬಾ ನಾಟಿ ಇರ್ತಾರೆ ಲೈಫಲ್ಲಿ, ಅಂಥವ್ರಿಗೆ ಒಂದು ರಿಹ್ಯಾಬ್ ಅವ್ರಿಗೆ ಅವಶ್ಯಕತೆ ಇರುತ್ತೆ. ಮೆಂಟಲಿ ಸ್ಟೇಬಲ್ ಇರಲ್ಲ, ತುಂಬ ತುಂಡ್ರಿರ್ತದೆ, ತುಂಬ ನಾಟಿ ಇರ್ತಾರೆ, ಆ್ಯಂಡ್ ಡಿಪ್ರೆಸ್ಡ್ ಆಗಿರ್ತಾರೆ. ಅಂಥವ್ರಿಗೆ ಈ ಒಂದು ರಿಹ್ಯಾಬ್ ಮೂಲಕ ಒಂದು ವಾಟ್ ಟು ಸೇ ಶಾಲಿನ್ ಕಲಿಕಾ ಕ್ರಮ ಅಂತ ಹೇಳ್ತಾರೆ, ಡೈಲಾಗಲ್ಲೂ ಇದೆ. ಆ ಕಲಿಕಾ ಕ್ರಮದ ಮೂಲಕ ನಿಮ್ಗೆಲ್ಲರಿಗೂ ರಿಹ್ಯಾಬ್ ಮಾಡಿಸ್ತೀನಿ ಅನ್ನೋ ಥರ, ಆ ಥರ. ಸಿನಿಮಾದ ಕಂಟೆಂಟ್ ವಿಚಾರಕ್ಕೆ ಬರೋದಾದ್ರೆ, ನಿರ್ದೇಶಕರಾದಂಥ ಗಿರಿರಾಜ್ ಅವರು ತುಂಬ ಸ್ಪೆಷಲ್ ಕಂಟೆಂಟ್ ಇರುತ್ತೆ. ಅಂದರೆ ಸಮಾಜಕ್ಕೆ ತುಂಬ ಹತ್ತಿರ ಇರುವಂಥ, ಸುತ್ತಮುತ್ತ ನಡೀತಿರೋಂಥ ಕಥೆಗಳನ್ನೇ ಅವರು ತಗೊಬಂದು ಸಿನಿಮಾ ಮಾಡ್ತಾರೆ. ಸೊ ಆ್ಯಸ್ ಅ ಡೈರೆಕ್ಟರ್ ಆಗಿ ಈ ಸಿನಿಮಾದಲ್ಲಿ ಯಾವ ರೀತಿ ಕಂಟೆಂಟನ್ನು ಜನರು ಕೊಡೋಕೆ ಮುಂದಾಗಿದ್ದಾರೆ? ಸೊ ಇದು ನನ್ಗನ್ಸೋ ಮಟ್ಟಿಗೆ ಕಿರಿ ಸರ್ದು ಔಟ್ ಆಫ್ ದ ಬಾಕ್ಸ್, ಅವ್ರ ಒಂದು ಏನಂತಾರೆ, ಒಂದು ಸ್ಟೈಲಿನ ಹೊರಗಡೆ ಬಂದು, ಅಂದರೆ ಅವರು ಇದೊಂದು ನಿರ್ದೇಶನ ಮಾಡಿರುವಂಥದ್ದು ಒಂದು ಡಿಫ್ರೆಂಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಅಂದರೆ ನಿಜ ಹೇಳ್ಬೇಕಂದ್ರೆ ಅಲ್ಲಿ ಸಾಕಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ, ಫೈಟ್ಸ್ ಇದೆ, ಬ್ಯೂಟಿಫುಲ್ ಸಾಂಗ್ಸ್ ಇದೆ, ಆ್ಯಂಡ್ ಅವರು ಈ ಜಾನರ್ ಮುಂಚೆ ಅವರು ಟ್ರೈ ಮಾಡಿರಲಿಲ್ಲ. ಸೊ ಹಿ ಹ್ಯಾಸ್ ಕಮ್ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ ಹಿ ಹ್ಯಾಸ್ ಡನ್ ಎಕ್ಸೆಪ್ಷನಲಿ ವೆಲ್ ಅಂತ ಹೇಳ್ಬೋದು. ನೀವು ಅಷ್ಟೇ ಈ ಥರ ಸಿನಿಮಾಗಳು ಆಯ್ಕೆ ಮಾಡೋದು, ಯಾಕಂದರೆ ಸಾಮಾನ್ಯವಾಗಿ ಯಾವುದೋ ಒಂದು ವೇದಿಕೆಲ್ಲ ದೊಡ್ಡ ಗೆಲುವು ಸಿಕ್ತು ಅಥವಾ ಜನಪ್ರಿಯತೆ ಸಿಕ್ತು ಅಂದ ತಕ್ಷಣ ಮಾಸ್ ಕಂಟೆಂಟು ಅಥವಾ ಏನೋ ಬೇರೆ ಥರ ಲವ್ ಸ್ಟೋರಿನ ಈ ಥರ ತಗೋತಾರೆ ಪಾತ್ರಗಳನ್ನು. ನೀವು ಅದೆಲ್ಲ ಬಿಟ್ಟು ಮೊದಲ ಸಿನಿಮಾದಿಂದ ಇಲ್ಲಿ ತನಕ ಒಂದೊಂದಕ್ಕೂ ಒಂದೊಂದು ವಿಭಿನ್ನವಾಗಿರುತ್ತೆ ಕಥೆಗಳು. ಯಾಕೋಸ್ಕರ ಕಮರ್ಷಿಯಲ್ ಆ್ಯಂಗಲನ್ನು ಹೊರತುಪಡಿಸಿ ಈ ಥರ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೋತಾ ಇರೋದು? ಕಮರ್ಷಿಯಲ್ ಆ್ಯಂಗಲ್ ಅನ್ನೋವಂಥದ್ದು ಈ ಸಿನಿಮಾದಲ್ಲೂ ಇದೆ. ಅಂದರೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಫಿಲಮ್ ಅಥವಾ ಹೆಂಗೆ, ನನಗೆ ಇದ್ರ ಜಾನ್ರ ನಿಜವಾಗ್ಲೂ ಹೇಳೋದಕ್ಕೆ ಬರಲ್ಲ. ನೀವು ಅದನ್ನು ಗಿರಿ ಸರ್ನೇ ಕೇಳಬೇಕು. ನಾವು ಇದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಕಲ್ಟ್ ಬೇಸ್ಡ್ ಫಿಲ್ಮ್ ಅಂತ ಹೇಳ್ಬೋದು.
ಸೊ ಕಮರ್ಷಿಯಲ್ ಎಲಿಮೆಂಟ್ಸ್ ಇದರಲ್ಲೂ ಇದೆ. ನಾವು ನಿಜ ಹೇಳ್ಬೇಕಂತಂದ್ರೆ ಆ, ಒಂದು 2 ಫೈಟನ್ನು ಒಂದು ವಿಭಿನ್ನವಾದ ಒಂದು ಹೊಸ ಹೊಸ ಯಂತ್ರಗಳನ್ನ ಹೊಂದಿರುವಂತ ಫೈಟ್ಸ್ನ ಶೂಟ್ ಮಾಡಿದ್ದೀವಿ. ಅದು ಸದ್ಯದಲ್ಲೇ ಅದ್ರ ಬಗ್ಗೆನೂ ಅಪ್ಡೇಟ್ಸ್ ಕೊಡ್ತೀವಿ. ಸೊ ಅದೆಲ್ಲ ಕಮರ್ಷಿಯಲ್ ಆಂಗಲ್ ಇಂದಾನೆ ಆ ಒಂದು ದೋಸ್ ಥಿಂಗ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ನಿಜ ಹೇಳ್ಬೇಕಂತಂದ್ರೆ. ಸೊ ಆ ಥರ ಕಮರ್ಷಿಯಲ್ ಆಂಗಲ್ ಯೂಸ್ ಮಾಡ್ಕೊಂಡೇನೆ ನಮ್ಮ ಪ್ರೊಡ್ಯೂಸರ್ ಕೂಡ ಅಂಥದ್ರ ಮೇಲೆ ಇನ್ವೆಸ್ಟ್ ಮಾಡಿರೋದು. ಸೊ ಇದು 2 ಥರನೂ ಇದೆ. ನಂಗೆ ಆ ಥರನೂ ಮಾಡಬೇಕು ಆಸೆ ಇದೆ. ಸೊ ನಾನು ಡಿಫ್ರೆಂಟ್ ಪಾತ್ರಗಳನ್ನು ಮಾಡಬೇಕು. ಆ್ಯಂಡ್ ಈ ಥರ ಮಾಡಿದಾಗ ಏನಾಗುತ್ತೆ, ಆ್ಯಸ್ ಅನ್ ಆ್ಯಕ್ಟರ್ ನಾನು ಪರಿಚಯ ಆಗ್ತಾ ಹೋಗ್ತೀನಿ ಜನಗಳಿಗೆ. ಕಮರ್ಷಿಯಲ್ ಮಾಡ್ತೀನಿ. ದಿಸ್ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಫಿಲ್ಮ್ ಅಲ್ಲಿ. ಸಿನಿಮಾ ಯಾವಾಗ ರಿಲೀಸ್ ಆಗಬಹುದು ಅಂತ? ಸಿನಿಮಾ ಸಿನಿಮಾ ಬಹುಶಃ ಏಪ್ರಿಲ್. ಯಾಕಂದ್ರೆ ಇನ್ನೂ ನಮಗೆ ಇವಾಗ ಎಲ್ಲ ಸಿನಿಮಾ ಕಂಪ್ಲೀಟ್ ಆಗಿರೋದ್ರಿಂದ ಪೋಸ್ಟ್ ಪ್ರೊಡಕ್ಷನ್ ವರ್ಕು ಒಂದು 2.5 ತಿಂಗಳು ತಗೊಳುತ್ತೆ. ಯಾಕಂತಂದ್ರೆ ಸಾಕಷ್ಟು CG ವರ್ಕ್ ಇದೆ. ಆಲ್ಮೋಸ್ಟ್ ಎಡಿಟಿಂಗ್ ಎಲ್ಲ ಮುಗಿತಾ ಬಂದಿದೆ ಆ್ಯಂಡ್ ಡಬ್ಬಿಂಗ್ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಜೊತೆಗೆ CG ವರ್ಕ್ ಕೂಡ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ವಿಲ್ ಟೇಕ್ ಅಪ್ ಟು 3 months. ಕೆಲವೊಂದು ಕಡೆ 2025 ಒಂದೊಳ್ಳೆ ಅದೃಷ್ಟದ ವರ್ಷ ಆಗಿರುತ್ತೆ ಅಂತ. ಯಾಕೆಂದರೆ ಈ ಎಂಡ್ 24 ತುಂಬ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು ಸಿಕ್ತು. ಬಗೀರಾಗಲಿ, ಬೈರತಿರಣಗಲಿ, UI ಆಗಲಿ, ಈಗ ಮ್ಯಾಕ್ಸ್ ಹೋಗ್ತಿರುವಂಥ ವೇಗ ಆಗಿರ್ಬೋದು, ಭೀಮಕ್ ಸಿಕ್ಕಿರೋದು, ಕೃಷ್ಣಂ ಪ್ರಣಯ ಸಖಿ, ಒಳ್ಳೊಳ್ಳೆ ಹಿಟ್ ಸಿನಿಮಾಗಳೇ ಬಂದಿದೆ. ಸೊ ಆರಂಭನೇ ಅದ್ಭುತವಾಗಿರುತ್ತಾ ಅಂತ ಈ ಸಾರಿ? 100% ನಮಗೆ ಪ್ರತಿಯೊಂದು ವರ್ಷ ನಾವು ಶುರು ಮಾಡಿದಾಗಲೂ ಒಂದು ಪಾಸಿಟಿವ್ ನೋಟಿಂದನೇ ಸ್ಟಾರ್ಟ್ ಮಾಡೋದು. ಸೊ ಒಂದು ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಆ್ಯಂಡ್ ಜನಗಳು ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಅದು ಎಂಡ್ ಆಗಿದ್ದು ನಮ್ಮ ಸಿನಿಮಾಗಳಿಂದ. ಸೊ ಒಂದು ಒಳ್ಳೆ ಸ್ಟಾರ್ಟ್ ಅಂತೂ ಆಗುತ್ತೆ, ಅದಂತೂ ಗ್ಯಾರಂಟಿ ಇದೆ. ನಮ್ಮ ಸಿನಿಮಾಗಳ ನನ್ನ ಸಿನಿಮಾ ಮೂಲಕ ಮಾತ್ರ ಅಲ್ಲ, ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ 25 ವಿಲ್ ಬಿ ದ ಬೆಸ್ಟ್ ಇಯರ್ ಅಂತ ಹೇಳ್ತೀನಿ.